ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಆಸನಂಬೆ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೇನೇನು ಅಂತ ಅಂದರೆ, ನಾನು ಮನೆಯಿಂದ ಬಂದಮೇಲೆ ಡ್ಯೂಟಿಯಿಂದ ಬಂದಮೇಲೆ ಮನೆಗೆ ಯಾವ ಥರ ಟೈಮ್ ಕೊಡ್ತೀನಿ ಮತ್ತು ಕೆಲವೊಂದು ಐಟಮ್ಸ್ನ ನಿಮಗೋಸ್ಕರ ತಂದಿದ್ದೀನಿ. ಸಿಲ್ವರ್ ನೆಕ್ಲೆಸಸ್ಸು ಅದನ್ನು ತೋರಿಸೋಣ ಅಂತೇಳ್ಬಿಟ್ಟು ಈ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ಫಸ್ಟು ನಾನು ಒಂದು 4-5 ಆಲೂಗೆಡ್ಡೆನ ತಗೊಂಡಿದ್ದೀನಿ. ಇದನ್ನೆಲ್ಲ ತೊಳೆದಿಟ್ಕೊಂಡು ನಾನು ಸಿಪ್ಪೆನ ತೆಗೆದಾಕ್ತಾ ಇದ್ದೀನಿ. ಇದನ್ನೆಲ್ಲ ಎರೇಸ್ ಮಾಡಿಕೊಂಡು ಎಲ್ಲನೂ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ, ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಇದು ಮಾಡ್ಕೋತೀನಿ. ನೋಡಿ, ಹಿಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಯಾಕೆ ಅಂದರೆ ತುಂಬ ಕಷ್ಟಪಟ್ಟು ಮಾಡಿರ್ತೀವಿ. ಯಾಕೆಂದರೆ ಒಂದು 1 ಅವರ್ 2 ಅವರ್ಸ್ ಇರೋ ಅಂಥ ವೀಡಿಯೋನ ಅದು ಕಡಿಮೆ ಕನ್ಸಿಸ್ಟೆನ್ಸಿಗೆ ತಗೊಬಂದು ಮಾಡೋದು ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಒಂದು ಪ್ರಯತ್ನ ಮಾಡಿರ್ತೀವಿ, ಅದಕ್ಕೆ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರಿಪ್ಷನ್ ಬಂದರೆ ನಮಗೆ ಮಾಡಿದ್ದಕ್ಕೂ ಒಂದು ತೃಪ್ತಿ ಇರುತ್ತೆ. ಹಾಗಾಗಿ ಇವಾಗ ನಾನು ಆಲೂಗೆಡ್ಡೆ ಎಲ್ಲನೂ ತೊಳ್ಕೊಂಡು ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಸ್ಲೈಸ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಕಡ್ಡಿ ಚಿಪ್ಸ್ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಕೈಯಲ್ಲಿ ಕಟ್ ಮಾಡೋದಕ್ಕಿಂತ ಇದು ಈಸಿ ಮೆಥಡ್ ಆಗುತ್ತೆ. ಕೈಯಲ್ಲಿ ಕಟ್ ಮಾಡಿದ್ರೆ ಒಂದು ದಪ್ಪ ಬರುತ್ತೆ, ಒಂದು ಸಣ್ಣ ಬರುತ್ತೆ. ಬಟ್ ಇದರಲ್ಲಿ ಮಾಡಿದ್ರೆ ಒಂದೇ ಟೆಕ್ಸ್ಚರ್ಗೆ ಬರುತ್ತೆ ಇದು ಚಿಪ್ಸು. ಶ್ರೇಯು ಟ್ಯೂಷನ್ಗೆ ಹೋಗಿರ್ತಾನೆ. ಟ್ಯೂಷನಿಂದ ಬರೋ ಅಷ್ಟರಲ್ಲಿ ಏನಾದರೂ ಒಂಚೂರು ಮಾಡಿಕೊಟ್ರೆ ತಿನ್ನೋಕೆ ಅವನಿಗೂ ಖುಷಿ ಆಗುತ್ತೆ. ಹಾಗಾಗಿ ಮಾಡ್ತಾಯಿರೋದು. ಇವಾಗ ಹೊರಗಿನ ಫುಡ್ಡು ಅಷ್ಟೊಂದು ಹೆಲ್ದಿಯಾಗಿಲ್ಲ. ಇವಾಗ ತೊಗೊಂಡು ಬಂದು ಈಗ ಲಾಸ್ಟ್ ವೀಕಲ್ಲಿ ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಕುರ್ಕುರೆನೇನೋ ತಿಂದು ಮಗು ಎಕ್ಸ್ಪೈರ್ಡ್ ಆಗಿದೆ ಅಂತೇಳಿ. ಅದನ್ನೆಲ್ಲ ಕೇಳಿದ್ರೆ ನಾವು ಹೊರಗಡೆಯಿಂದ ಏನು ತರಿಸಿದ್ರೂ ಅದು ಪಾಯ್ಸನ್ ಅನ್ನೋ ಮನೋಭಾವನೆಗೆ ಈಗಿನ ತಂದೆ ತಾಯಿಗೆ ಬಂದುಬಿಟ್ಟಿದೆ. ಸೊ ಇವಾಗ ನಾನು ಆಲೂಗೆಡ್ಡೆನ ಎಲ್ಲನೂ ಸ್ಲೈಸ್ ಮಾಡಿಕೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ವೈಟ್ ನೀರು ಹೋಗೋವರೆಗೂ ನೀಟಾಗಿ ತೊಳ್ಕೊಬೇಕು. ಈಗ ಆಲ್ರೆಡಿ ನಾನು ಒಂದು ಸರಿ ತೊಳೆದಿದ್ದೀನಿ. ನೆಕ್ಸ್ಟ್ ಈಗ ಅದನ್ನೆಲ್ಲ ನೀಟಾಗಿ ನೀರಲ್ಲಿ ಮಾಡಿದ್ದೀನಿ. ಎಲ್ಲನೂ ಫಿಲ್ಟರ್ ಮಾಡಿಕೊಂಡು ಈಗ ಸ್ವಲ್ಪನೂ ನೀರು ಇರಬಾರ್ದು. ಇದರಲ್ಲಿ ನೀರಿದ್ದರೆ ಎಣ್ಣೆ ಹೀಗೆ ಬಿದ್ದರೆ ಅಕಸ್ಮಾತು ಅದು ಎಣ್ಣೆ ಇದಾಗುತ್ತೆ, ಸಿಡಿಯುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪನೂ ನೀರು ಇಲ್ದಂಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ಇವಾಗ ಸೋರ್ಗಟ್ಟಿದ್ದೀನಿ ನಾನು. ಸೋರ್ಗಟ್ಟಿ ನೋಡಿ ಕೆಳಗಡೆ ತೋರಿಸ್ತೀನಿ ನಾನು ಹೆಂಗೆ ವೈಟ್ ನೀರು ಬಂದಿದೆ ಅಂದರೆ ಕ್ಲಿಯಾರಿಟಿ ಇದೆ. ಕ್ಲಾರಿಟಿ ಇಲ್ಲ ಅಂತಂದರೆ ಸ್ವಲ್ಪ ವೈಟು, ಈಗ ಆಲೂಗೆಡ್ಡೆ ಸ್ಟಾರ್ಚಸ್ ಎಲ್ಲ ಇದ್ದರೆ ಅದು ಬ್ಲ್ಯಾಕ್ ಬಂದ್ಬಿಡುತ್ತೆ ಆಲೂಗೆಡ್ಡೆ. ಹಾಗಾಗಿ ಅಂದರೆ ಚಿಪ್ಸ್ ಮಾಡಿದಾಗ ಬ್ಲ್ಯಾಕ್ ಬರುತ್ತೆ, ವೈಟ್ ಬರಲ್ಲ ಸ್ಟಾರ್ಚ್ ಜಾಸ್ತಿ ಇದ್ದರೆ. ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ಈ ಥರ ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿ ತೇವಾಂಶ ಇದ್ದರೂ ಓಕೆ. ನೀರಿನ ಅಂಶ ಕೈಗೆ ಮುಟ್ಟಿದ್ರೆ ಅದು ಸ್ವಲ್ಪನೂ ನಮಗೆ ಟಚ್ ಆಗಬಾರ್ದು. ಆ ಥರ ಅಂದರೆ ಶೀತಾಂಶ ಇರಬೇಕು, ಕೈಗೆ ನೀರು ಕಾಣಿಸ್ಬಾರ್ದು. ಆ ಥರ ನಾವು ಈಗ ಕ್ಲೀನ್ ಮಾಡ್ಕೋಬೇಕು ಅದನ್ನು. ಈಗ ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಅದನ್ನು ಉಜ್ಜಿ ನೀಟಾಗಿ ಒರೆಸ್ಕೋಬೇಕು. ನೀರು ಎಲ್ಲ ಹೀರ್ಕೊಳ್ಳೋ ಥರ ಕಾಟನ್ ಬಟ್ಟೆ ಆದರೆ ಸೂಕ್ತ ಇರುತ್ತೆ, ಅದು ಬೇಗ ನೀರನ್ನ ಎಳ್ಕೊಳ್ಳುತ್ತೆ. ಹಾಗಾಗಿ ನಾನು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಅಂದರೆ ಯೂಸ್ ಆಗಿರೋಂಥ ಪಂಚೆನ ತೊಗೊಂಡಿದ್ದೀನಿ. ಹೊಸ್ದಾದ್ರೂ ಅದು ನೀರು ಹೀರ್ಕೊಳ್ಳಲ್ಲ. ಒಂದು 2-3 ಸರಿ ಯೂಸ್ ಮಾಡಿದರೆ, ವಾಶ್ ಆಗಿರೋ ಪಂಚೆನ ಯೂಸ್ ಮಾಡಿದ್ರೆ ಅದು ಸ್ಮೂತ್ ಬಂದಿರುತ್ತೆ. ಅದಕ್ಕೋಸ್ಕರ ನಾನು ಈಗ ಅದನ್ನು ತೊಗೊಂಡು ಅದರಲ್ಲಿ ನೀಟಾಗಿ ರಬ್ ಮಾಡ್ಕೋತಾ ಇದ್ದೀನಿ ಆಲೂಗೆಡ್ಡೆನ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅದನ್ನು ತಿಂದಾಗ ನಾವು ಆಲೂಗೆಡ್ಡೆಯಲ್ಲಿ ಮಾಡಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಮೋಸ್ಟ್ಲಿ ಯಾವುದ್ರಲ್ಲೋ ಹಿಟ್ಟಲ್ಲೋ ಏನಾದರೂ ಮಾಡಿರಬೇಕು ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇವಾಗ ನಾನೆಲ್ಲನೂ ಒರೆಸ್ಕೊಂಡಿದ್ದೀನಿ. ತೇವಾಂಶ ಎಲ್ಲ ಫುಲ್ ಹೋಗಿದೆ. ಇವಾಗ ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ನೆಕ್ಸ್ಟು ಈಗ ಅದನ್ನೆಲ್ಲ ಡೀಪ್ ಫ್ರೈ ಮಾಡ್ತೀನಿ. ನೋಡಿ, ಹಂಗೆ ಉದುರಿಸಿದ್ರೆ ಅಂಟ್ಕೋಬಾರ್ದು, ಒಂದಕ್ಕೊಂದು ನೀರು ಕಾಣಿಸ್ಬಾರ್ದು. ಒಂದು ಸ್ವಲ್ಪನೂ ನೀರಿಲ್ಲ ಅದರಲ್ಲಿ. ಈಗ ನೀಟಾಗಿ ರಬ್ ಮಾಡಿದ್ದೀನಿ. ಈಗ ನಾನು ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನಾನು ಡೀಪ್ ಫ್ರೈಗೆ ರೆಡಿ ಮಾಡ್ಕೋತೀನಿ. ಈಗ ಸ್ಟೈನರ್ಗೆ ಹಾಕೋತೀನಿ ನಾನು. ಸ್ಟೈನರ್ಗೆ ಹಾಕ್ಕೊಂಡು
ಫ್ರೈಗೆ ಇದು ಮಾಡ್ಕೊತೀನಿ. ಈಗ ನೋಡಿ ಈಗ ರೆಡಿಯಾಗಿದೆ ನಮ್ಮದು ಕಡ್ಡಿ ಚಿಪ್ಸು. ಇವಾಗ ಇದನ್ನು ನಾನು ಒಂದು ಸ್ವಲ್ಪನೂ ನೀರು ಇಲ್ದಂಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೂ ಎಲ್ಲ ರಬ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ. ಇವಾಗ ಆಯಿಲ್ನ ಕಾಯೋಕ್ಕೆ ಇಡ್ತಾಯಿದ್ದೀನಿ. ಆಯಿಲ್ ಕಾಯೋಷ್ಟರಲ್ಲಿ ನಾನು ಚಿಪ್ಸ್ಗೆ ಮಸಾಲೆನ ಹಾಕ್ಕೋಬೇಕು. ನಾನು ಮೊದಲೇ ಹೇಳಿದ್ದೆ ಡೀಪ್ ಫ್ರೈ ಆಗಿರೋ ಎಣ್ಣೆನ ಯೂಸ್ ಮಾಡೋದು ಬೇಡ ಅಂಥೇಳಿ. ಇವಾಗ ನಾನು ಡೀಪ್ ಫ್ರೈ ಆಗಿರೋ ಎಣ್ಣೆ ಯೂಸ್ ಮಾಡ್ತಾಯಿಲ್ಲ. ನಮಗೆ ಆಯಿಲ್ನ ಮಿಕ್ಸ್ ಮಾಡಿ ಮತ್ತು ಅದನ್ನು ಕೆಮಿಕಲ್ ರೀತಿ ಮಾಡ್ಕೊಂಡು ತಿನ್ನೋದು ನಮಗೆ ಯಾಕೆ ಬೇಕಲ್ವ. ಹಾಗಾಗಿ ನಾನು ಫ್ರೈ ಮಾಡಿರೋ ಎಣ್ಣೆನ ಸಪ್ರೇಟ್ ಇಟ್ಕೊತೀನಿ. ಅದನ್ನು ನಾನು ಚಪಾತಿಗೆ ಮತ್ತು ಈ ಪೂರಿ ಕಲಸೋಕ್ಕೆ ಪೂರಿ ಹಿಟ್ಟಿಗೆಲ್ಲ ಯೂಸ್ ಮಾಡ್ಕೊತೀನಿ. ಇವಾಗ ನಾನು ಮಸಾಲೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸಾಲ್ಟನ್ನ ಹಾಕೋತೀನಿ. ನಾವು ಎಷ್ಟು ಮಕ್ಕಳಿಗೆ ಮನೆಯಲ್ಲಿ ಮಾಡಿಕೊಟ್ರೆ ಈ ಥರ ಸ್ನ್ಯಾಕ್ಸ್ಗಳನ್ನ ಅವರು ಬೇಕ್ರಿ ತಿಂಡಿಗೆ ಆಸೆ ಪಡಲ್ಲ. ಇರೋದ್ರಲ್ಲಿ ಚಾಕ್ಲೇಟ್ಸು ಇದಕ್ಕೆಲ್ಲ ಆಸೆ ಪಡಲ್ಲ. ನಮ್ಮ ಶ್ರೇಯಸ್ಸು ಸ್ವಲ್ಪ ಜಾಸ್ತಿನೇ ಆಸೆ ಪಡಲ್ಲ. ಅವನು ಹೊರಗಡೆ ಸ್ವೀಟ್ಸ್ಗೆಲ್ಲ ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋತಾನೆ. ಬಟ್ ಇವಾಗ ನಾವು ಆ ಥರ ಹೇಳಿ ಏನೂ ಮಾಡಿಕೊಡ್ಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳನ್ನ ಇದು ಮಾಡೋದು ಅವರಿಗೊಂದು ಖುಷಿ ಆಗುತ್ತೆ. ನಾವು ಟ್ಯೂಷನ್ನಿಂದ ಬಂದು ತಗೊಂಡು ಏನಾದರೂ ಮಾಡಿಕೊಟ್ರೆ ಎಷ್ಟು ಖುಷಿ ಇರುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾನೆ ಅವನು. ಇವಾಗ ನಾನು ಖಾರ ಪುಡಿ, ಉಪ್ಪು, ಅರಿಶಿಣ, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿನೆಸ್ ಬರಲಿ ಅಂತ ಹೇಳಿ. ಇನ್ನು ಯಾವುದೇ ಪೌಡ್ರನ್ನ ನಾನು ಯೂಸ್ ಮಾಡಲ್ಲ. ಲಾಸ್ಟಿಗೆ ಸ್ವಲ್ಪ ಜೀರಿಗೆ ಪೌಡ್ರು ಹಾಕ್ತೀನಿ ಫ್ಲೇವರ್ಗೋಸ್ಕರ. ಇವಾಗ ಅದನ್ನು ಸ್ವಲ್ಪ ಈಗ ಎಣ್ಣೆ ಕಾಯೋ ಅಷ್ಟರಲ್ಲಿ ಅದನ್ನೆಲ್ಲ ನೆನೆಯೋಕ್ಕೆ ಬಿಡಬೇಕಾಗತ್ತೆ. ನೀವು ಕೆಲವೊಬ್ಬರು ಸ್ವಲ್ಪ ಈಗ ಒಂದು ಟಿಪ್ಸ್, ನನ್ನ ಎಕ್ಸ್ಪೀರಿಯೆನ್ಸು, ಸಾಲ್ಟನ್ನು ಸ್ವಲ್ಪ ಲೇಟಾಗೆ ಹಾಕ್ಕೊಳ್ಳಿ. ಯಾಕಂದರೆ ಸಾಲ್ಟನ್ನು ಹಾಕ್ತಿದ್ದಂಗೆ ಆಲೂಗೆಡ್ಡೆ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಾಲ್ಟನ್ನು ಸ್ವಲ್ಪ ಲೇಟಾಗಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇವಾಗ ಜೀರಿಗೆ ಪೌಡ್ರು ಹಾಕ್ತಾಯಿದ್ದೀನಿ. ಮಸಾಲೆ ಚೆನ್ನಾಗಿ ಬರುತ್ತೆ. ಇದು ನಾವು ಹೊರಗಡೆ ತಿಂತೀವಲ್ಲ ಲೇಸು, ಅದಕ್ಕಿಂತನೂ ತುಂಬ ಚೆನ್ನಾಗಿ ಬರುತ್ತೆ. ಮನೇಲೇ ಮಾಡಿರೋದ್ರಿಂದ ಹೆಲ್ತಿಯಾಗೂ ಇರುತ್ತೆ. ನಾವು ಹೊರಗಡೆ 10 ರೂಪಾಯಿಗೆ 5 ರೂಪಾಯಿಗೆ ಒಂದು ಚಿಪ್ಸ್ ತೊಗೊಂಡ್ರೆ ಅದರಲ್ಲಿ 4 ಇರಲ್ಲ. ಅದು ಹೆಲ್ದಿಯಾಗಿರುತ್ತೆ ಅನ್ನೋದೂ ಗ್ಯಾರಂಟಿ ಇರಲ್ಲ. ಬಟ್ ಈ ಥರ ಮನೇಲಿ ಮಾಡಿಟ್ಕೊಂಡ್ರೆ ತಿನ್ನೋ ಟೈಮ್ ಬಂದಾಗ ಸ್ನ್ಯಾಕ್ಸ್ ಏನಾದರೂ ಬೇಕು ಅಂದಾಗ ಮಾಡಿ ತೆಗೆದು ಕೊಡ್ಬೋದು. ಬಟ್ ನಾನು ಸ್ಟೋರ್ ಮಾಡೋಷ್ಟೇನು ಇಟ್ಟಿರಲಿಲ್ಲ. ಯಾಕಂದರೆ ನಮ್ಮ ಮನೇಲಿ ಈ ಥರ ಸ್ನ್ಯಾಕ್ಸ್ಗಳಾದರೆ ಬೇಗ ಖಾಲಿ ಆಗೋಗ್ಬಿಡುತ್ತೆ. ಇವಾಗ ನಾನು ಎಣ್ಣೆ ಕಾದಿದೆ, ಸ್ವಲ್ಪನೇ ಬಿಟ್ಕೋಬೇಕು. ಅಂದರೆ ಜಾಸ್ತಿ ಹೆವಿ ಬಿಟ್ರೂ ಅದು ಸರಿ ಹೋಗಲ್ಲ. ಸ್ವಲ್ಪನೇ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಯೋಕ್ಕೂ ಸ್ವಲ್ಪ ಫ್ರೀ ಸಿಗುತ್ತೆ ಚಿಪ್ಸ್ಗೆ. ಸ್ವಲ್ಪ ಒಂದು 1/4 ಗಂಟೆ ಒಂದು ಸೆಕೆಂಡು ಒಂದು ಸ್ವಲ್ಪ ಅದು ಎಣ್ಣೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಹಾಕಬಾರ್ದು, ಅಂದರೆ ಕೈ ಹಾಕಬಾರ್ದು. ನೆಕ್ಸ್ಟು ನಾವು ಅದು ಸ್ವಲ್ಪ ಎಣ್ಣೆ ಟ್ರಾನ್ಸ್ಪರೆಂಟ್ ಆದಮೇಲೆ ಸ್ವಲ್ಪ ಕೈ ಆಡಿಸಿದ್ರೆ ಅದು ಕೆಳಗಡೆ ಏನಾರ ಕೂತ್ಕೊಂಡಿದ್ರೆ ಕಚ್ಕೊಂಡಿದ್ರೆ ಎಣ್ಣೆ ಕಾಯ್ದೇ ಇರೋ ಅಂಥ ಟೈಮಲ್ಲಿ ನಾವೇನಾದರೂ ಸ್ನ್ಯಾಕ್ಸ್ ಐಟಮ್ನ ಫ್ರೈಗೆ ಹಾಕಿದ್ರೆ ಅದು ಹೋಗಿ ಬಾಣಲಿಗೆ ಕಚ್ಕೊಂಡಿರುತ್ತೆ. ಆ ಥರ ಆಗಬಾರ್ದು ಅಂತ ಅಂದರೆ ಎಣ್ಣೆ ಚೆನ್ನಾಗಿ ಕಾಯಿಸಿ, ಕಡಿಮೆ ಉರಿಲಿ ಕಾಯಿಸಿ, ನೆಕ್ಸ್ಟು ಮೀಡಿಯಮ್ ಫ್ಲೇಮಲ್ಲಿ ಯಾವುದೇ ತಿಂಡಿನ ಮಾಡಿಕೊಂಡ್ರೆ ಹೆಲ್ತಿಗೂ ಒಳ್ಳೆಯದು. ಮತ್ತು ಮೇಲ್ಗಡೆ ಬೇಯೋ ಅಂಥ ಇದಿರಲ್ಲ, ಒಳಗಡೆಯಿಂದನೇ ಬೇಯ್ದು ನೀಟಾಗಿ ಹದವಾಗಿ ನಮಗೆ ಸಿಗುತ್ತೆ. ಇವಾಗ ಫಸ್ಟ್ನೇ ಒಬ್ಬೆನ ನಾನು ಅದಕ್ಕೆ
ಫ್ರೈ ಮಾಡೋಕ್ಕೆ ಹಾಕಿದ್ದೀನಿ. ಇವಾಗ ಬೇಯ್ತಾ ಇದೆ. ನೆಕ್ಸ್ಟು ಅದಕ್ಕೆ ಏನೂ ಮಸಾಲೆ ಹಾಕೋದಿರಲ್ಲ ಇನ್ನು. ಏನಾದರೂ ನಮಗೆ ಬೇಕು ಅಂತಂದರೆ ಸ್ವಲ್ಪ ಖಾರ ಬೇಕು, ನಮಗೆ ಖಾರ ತಿನ್ನಬೇಕು, ನಮಗೆ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಸ್ವಲ್ಪ ಖಾರ ಹಾಕೋಬೋದು. ಬಟ್ ಈಗ ನಾನು ಹಾಕಿರೋ ಮಸಾಲೆಯಿಂದ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಇದಾಗುತ್ತೆ, ಖಾರ ಬೇಕು ಅನಿಸಲ್ಲ. ನಮ್ಮನೇಲಿ ನಾನು ಮತ್ತೆ ಏನೂ ಹಾಕಲಿಲ್ಲ ಅದಕ್ಕೆ, ಹಾಗೇ ಖಾಲಿ ಆಗೋಯಿತು. ಇವಾಗ ನಾನು ಅದು ಫ್ರೈ ಆಗಿದೆ ಅನ್ಕೋತೀನಿ, ಸ್ವಲ್ಪ ಆಗಬೇಕು. ಈಗ ನೋಡಿ ಅದು ಫೈನಲ್ ಸ್ಟೇಜಿಗೆ ಬರ್ತಾ ಇದೆ. ಎಣ್ಣೆ ಟ್ರಾನ್ಸ್ಪರೆಂಟ್, ಈಗ ನೀವು ಡೀಪ್ ಫ್ರೈ ಐಟಮ್ಸಲ್ಲೆಲ್ಲ ಎಣ್ಣೆ ಟ್ರಾನ್ಸ್ಪರೆಂಟ್ ಆಗೋದನ್ನೇ ಒಂದು ಟಿಪ್ಸ್ ಥರ ಅಂದ್ಕೋಬೇಕು. ಆಮೇಲೆ ಸ್ನ್ಯಾಕ್ಸ್ ಮೇಲೆ ಸ್ವಲ್ಪ ಹಾರ್ಡ್ನೆಸ್ ಬರುತ್ತಲ್ಲ, ಆವಾಗ ಅವು ಬೆಂದಿದೆ ಅಂತ ಅಂದ್ಕೋಬೇಕು. ಇವಾಗ ಅದು ಸ್ವಲ್ಪ ಹಾರ್ಡ್ನೆಸ್ ಆಗಿದೆ. ಇನ್ನು ಜಾಸ್ತಿ ಫ್ರೈ ಮಾಡೋಕ್ಕೋದ್ರೆ ಆಲೂಗೆಡ್ಡೆ ಬೇಗ ಬ್ಲ್ಯಾಕ್ ಬಂದುಬಿಡುತ್ತೆ. ಹಾಗಾಗಿ ಇವಾಗ ನೋಡಿ ಒಂದು ಫೈನಲ್ ಸ್ಟೇಜಿಗೆ ಬರ್ತಾ ಇದೆ ಅದೀಗ. ಇವಾಗ ನಾನು ತೆಗೆದು ಇದು ಮಾಡ್ತೀನಿ. ಇದಾದ್ರೂ ಫ್ರೈ ಆದ್ರೂ, ಓವರ್ ಫ್ರೈ ಆದ್ರೂ ಚೆನ್ನಾಗಿರಲ್ಲ. ನೋಡಿ ಚೆಕ್ ಮಾಡ್ತಾಯಿದ್ದೀನಿ ನಾನೀಗ. ಸ್ವಲ್ಪ ಗಟ್ಟಿ ಬಂತು ಅಂತ ಅಂದರೆ ಸಾಕು, ನೀಟಾಗಿ ಬಂದಿರುತ್ತೆ. ಇವಾಗ ನಾನು ತೆಗೆದ್ಬಿಟ್ಟು ಅದನ್ನು ನೋಡ್ತಾ ಇದ್ದೀನಿ. ಇವಾಗ ಸರ್ವ್ ಮಾಡೋಕ್ಕೆ ರೆಡಿ ಆಯಿತಾ ಏನು ಅಂತ ಹೇಳಿಬಿಟ್ಟು. ಈ ತಿಂಡಿಗಳನ್ನ ಅದನ್ನು ಅಂದರೆ ಅರ್ಜೆಂಟ್ಸಲ್ಲೂ ಮಾಡೋಕ್ಕಾಗಲ್ಲ. ಯಾಕಂದರೆ ಎಣ್ಣೆಲಿ ಫ್ರೈ ಮಾಡೋದನ್ನು ಕೆಲವೊಂದು ಸರಿ ನಾವು ಓವರ್ ಇದನ್ನು ಫೈರ್ ಇಟ್ಕೊಂಡು ಮಾಡೋಕ್ಕೋದ್ರೆ ಅದು ಒಳಗಡೆ ಬೆಂದಿರಲ್ಲ, ಮೇಲ್ಗಡೆ ಮಾತ್ರ ಬೆಂದಿರುತ್ತೆ. ಆ ಥರ ಮಾಡಿದ್ರೆ ಸರಿ ಹೋಗೋದಿಲ್ಲ, ಹೊಟ್ಟೆ ಮಕ್ಕಳಿಗೆ ಡೈಜೆಸ್ಟ್ ಆಗೋಲ್ಲ. ಹಾಗಾಗಿ ಇವಾಗ ನಾನು ಅದನ್ನು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೋತೀನಿ. ಬೆಂದಿದೆ ಆಲ್ಮೋಸ್ಟ್, ಅಲ್ಲೂ ಅದು ಗಟ್ಟಿ ಬಂದಿತ್ತು. ಹಾಗಾಗಿ ನಾನೀಗ ರೆಡಿ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೋತೀನಿ ಸರ್ವ್ ಮಾಡೋಕ್ಕೆ. ತುಂಬ ಚೆನ್ನಾಗಿ ಬಂದಿತ್ತು. ಮನೇಲಿ ಒಂದ್ಸರಿ ನೀವು ಟ್ರೈ ಮಾಡಿ. ಯಾಕೆ ಅಂತ ಅಂದರೆ ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ. ಆಲೂಗೆಡ್ಡೆನ ಸ್ವಲ್ಪ ಸ್ಲೈಸ್ ಮಾಡಿಕೊಂಡು ಸ್ವಲ್ಪ ತೊಳ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು, ಬೇಗ ಆಗೋಗುತ್ತೆ. ಅದೇನು ಜಾಸ್ತಿ ಟೈಮು ಹಿಡ್ಸಲ್ಲ. ಇವಾಗ ಎಲ್ಲ ಚಿಪ್ಸನ್ನು ಮಾಡಿ ಆಗಿದೆ. ನಾನು ಇವಾಗ ಅದನ್ನು ಸರ್ವ್ ಮಾಡೋಕ್ಕೆ ಇಡ್ತೀನಿ. ಟೇಸ್ಟ್ ನೋಡ್ತೀನಿ ಫಸ್ಟ್ ನಾನು. ಟೇಸ್ಟ್ ನೋಡಿ ಆಮೇಲಿಂದ ಸರ್ವ್ ಮಾಡೋಕ್ಕೆ ಇಡ್ತೀನಿ. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಬಂದಿತ್ತಿದು. ಸುಮ್ಮನೆ ನೋಡೋಣ ಅಂತೇಳಿ ಟ್ರೈ ಮಾಡಿದೆ, ನೋಡೋಣ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ. ಯಾಕಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಚಿಪ್ಸು ಎಲ್ಲನೂ ಮನೇಲೇ ಮಾಡ್ತೀನಿ. ನಾನು ತೋರಿಸಿದ್ನಲ್ಲ, ಅದರಲ್ಲಿ ಸ್ಲೈಸರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಹಂಗಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸರಿ. ಹೆವಿ ಮಸಾಲ ಅನ್ಸೋದು ಇಲ್ಲ, ಏನಿಲ್ಲ. ಇವಾಗ ತೋತಮ್ಮ ಕರೆಕ್ಟಾಗಿ ಬಂತು. ಅವನು ಖುಷಿಗೆ ಇದೇ ಇಲ್ಲ. ಇವಾಗ ಸೈಲೆಂಟಾಗಿದ್ದಾನೆ. ಯಾಕೆ ಅಂತ ಅಂದರೆ ನಾನು ಮ್ಯಾಮ್ಗೆ ವಿಡಿಯೋ ಹೋಗುತ್ತೆ, ಇದು ಎಲ್ರಿಗೂ ನೋಡ್ತಾರೆ ಅನ್ನೋದಕ್ಕೆ ಸೈಲೆಂಟಾಗಿದ್ದಾನೆ. ಬೇಗ ತೊಗೊಂಡು ಬಾ ಅಮ್ಮ ಅಂತ ಇದ್ದ. ತುಂಬ ಚೆನ್ನಾಗಿದೆ ಅಮ್ಮ ಅಂತ ಅಂದ. ಅವತ್ತು ಊಟಕ್ಕೂ ಸ್ಟಾರ್ಟರ್ ಥರ ಇಟ್ಕೊಂಡಿದ್ದ. ಅಷ್ಟು ಇಷ್ಟ ಆಯಿತು ಅವನಿಗೆ. ಮೇನ್ ಎಲ್ರಿಗೂ ಅದೇ ಬೇಕಾಗೋದಲ್ವ. ನಾವು ಮಾಡೋ ಅಡುಗೆನ ಯಾರಾದರೂ ಇಷ್ಟಪಟ್ಟು ತಿನ್ನೋರಿದ್ರೇ ನಮಗೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಅದೇ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ಸುಮ್ಮನೆ ನಾವೇ ಮಾಡ್ಕೋಬೇಕು ಅಂದರೆ ಏನು ಬಂತಲ್ವ. ಇವಾಗ ನನ್ನ ವಿಡಿಯೋ ಇಲ್ಲಿಗೆ ಮುಗಿದಿದೆ, ಮನೇಲಿ ಏನು ನಡೀತು ಅಂತ. ಇವಾಗ ನಾನು ನಿಮಗೆ ಎಕ್ಸ್ಕ್ಲೂಸಿವ್ ಸಿಲ್ವರ್ ನೆಕ್ಲೆಸ್ ಆರ್ನಮೆಂಟ್ಸ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಇದು ಬಂದು ನಿಮಗೆ ಏನು ಜಾಸ್ತಿ ಗ್ರಾಮ್ಸಲ್ಲಿ ಇರೋದಿಲ್ಲ, ಏನೊಂದು 20 to 30 ಗ್ರಾಮ್ಸಲ್ಲಿ ಬರುತ್ತೆ. ಇದು ನೀವು ಆರ್ಟಿಫಿಷಿಯಲ್ಗೆ ಪ್ರಿಫರ್ ಮಾಡೋದಕ್ಕಿಂತ ಈ ಥರ ಐಟಮ್ಗಳನ್ನ ತೊಗೊಂಡ್ರೆ ನೆಕ್ಸ್ಟು ರೀಸೇಲ್ಗೂ ಬರುತ್ತೆ. ರೀಸೇಲ್ ಮಾಡಿದ್ರೂ ನಿಮಗೆ ಸ್ವಲ್ಪ ಅಮೌಂಟು ಸಿಗುತ್ತೆ. ಇವಾಗ ವೆಕೇಷನ್ ವೇರ್ ಹಾಕ್ಕೊಂಡಿದ್ರೂ ತುಂಬ ಚೆನ್ನಾಗಿರುತ್ತೆ. ವೆಕೇಷನ್ ವೇರ್ ಯೂಸ್ ಮಾಡೋದ್ರಿಂದ ಎಲಿಗೆಂಟ್ ಡಿಸೈನ್ಸ್ ಈಗ ಮಾರ್ಕೆಟಲ್ಲಿ ಬಂದಿದೆ. ಕೆಲವೊಂದು ಡಿಸೈನ್ಸು ನನಗಿಷ್ಟ ಆಗಿರೋವಂಥ ಡಿಸೈನ್ಸ್ ನೆಕ್ಲೆಸ್ಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಯಾವ ಥರ ವೀಡಿಯೋ ಬೇಕೋ ಆ ಥರ ನನಗೆ ಕೇಳಿ, ನಾನು ಆ ಥರದ್ದು
ಲೈಟ್ ವೈಟ್ ಐಟಮ್ಸ್ದು ನಿಮ್ಗೆ ಯಾವ ಥರ ಡೀಟೇಲ್ಸ್ ಬೇಕು ಗೋಲ್ಡಲ್ಲಿ ಎನಿ ಡೌಟ್ಸ್ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದನ್ನು ನಿಮಗೆ ಡಿ ಎಮ್ ಮಾಡ್ತೀನಿ. ಪರ್ಸ್ನಲಿ ನಾನು ಇದು ತೊಗೊಂಡು ಮಾಡ್ತೀನಿ. ನಿಮಗೆ ಗೋಲ್ಡು ಜ್ಯುವೆಲರಿಲಿ ಯಾವ ಥರ ಇರುತ್ತೆ ಅಂದರೆ ಲೈಟ್ ವೆಯ್ಟಲ್ಲಿ ಯಾವ ಥರ ಡಿಸೈನ್ಸ್ ಏನಾದರೂ ಬೇಕಾ ಕೇಳಿ, ನಾನು ಆ ಥರದನ್ನು ನಾನು ನಿಮಗೆ ವೀಡಿಯೋ ಮಾಡಿ ಸೆಂಡ್ ಮಾಡ್ತೀನಿ. ಇವಾಗ ನೆಕ್ಲೆಸ್, ಸಿಲ್ವರ್ ನೆಕ್ಲೆಸ್ ಇದು ನಿಜವಾಗ್ಲೂ ನೋಡೋಕ್ಕೆ ನಕಾಶ ಡಿಸೈನ್ಸ್ದು ನಾನು ಹಾಕಿದ್ದಿದ್ದು ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದೇ ಥರ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನನಗೊಂದು ಸಜೆಷನ್ ಥರ ಕೇಳಿದ್ರೆ ಅದೇ ಥರ ನಾನು ನಿಮಗೆ ವೀಡಿಯೋಗಳನ್ನ ಇದೇ ಥರ ಡಿಸೈನ್ಸ್ ಬರುತ್ತೆ. ನಿಮಗೆ ಡಿಸೈನ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಯಾವ ಥರ ಮಾಡಬೇಕು ಅಂತ ಅನ್ನೋದನ್ನು ನಾನು ತೋರಿಸ್ತೀನಿ. ಇದೇ ಥರ ವೀಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಅಷ್ಟೇ. ಈ ನೆಕ್ಲೆಸ್ದು ಪರ್ಟಿಕ್ಯುಲರ್ ವೆಯ್ಟ್ಗಳು ಬೇಕು ಅಂತಂದರೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಪರ್ಟಿಕ್ಯುಲರ್ ಇದರ ಐಟಮ್ಸ್ದು ಇದನ್ನು ಕಳಿಸ್ತೀನಿ. ನಾನು ನಂಬರ್ 1 ನಂಬರ್ 2 ಅಂತ ಮೆನ್ಷನ್ ಮಾಡಿ ನನಗೆ ಕಳಿಸಿ, ನಾನು ಅದನ್ನು ಪರ್ಟಿಕ್ಯುಲರ್ ಇದನ್ನು ಕಳಿಸ್ತೀನಿ. ನಿಮಗೆ ಡೀಟೇಲ್ಸ್ ಏನಾಗುತ್ತೆ ಪ್ಲಸ್ ಇನ್ಕ್ಲೂಡಿಂಗ್ GST ಏನಾಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ವಿತ್ ಡೆಫಿನೇಷನ್ ನಾನು ನಿಮಗೆ ಕೊಡ್ತೀನಿ. ಇವಾಗ ನಾನು ಹಾಕ್ತಿರೋದೆಲ್ಲ ನೆಕ್ಲೆಸಸ್ ಎಲ್ಲ ಹೆಂಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನೆಕ್ಸ್ಟು ಇದೇ ಥರದ ವೀಡಿಯೋ ಮಾಡಬೇಕಾ ಬೇಡವಾ ಅನ್ನೋದು ನನಗೆ ಗೊತ್ತಾಗುತ್ತೆ. ಹಾಗಾಗಿ ನೆಕ್ಸ್ಟ್ ಇದೇ ಥರ ವೀಡಿಯೋಸ್ ಬೇಕಾ ಅಥವಾ ಬೇರೆ ಥರ ವೀಡಿಯೋಸ್ ಏನಾದರೂ ಬೇಕಾ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಕಮೆಂಟ್ ಓದ್ತೀನಿ, ನಿಮಗೆ ಹೇಳ್ತೀನಿ ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಚಿನ್ನ ಬೆಳ್ಳಿ ಇದರಲ್ಲಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಅಥವಾ ಬೇರೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಯಾವ ಥರ ಸೆಲೆಕ್ಷನ್ ಮಾಡೋದು ಡಿಸೈನ್ಗಳು ಆ ಥರ ಎಲ್ಲ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿ ನಾನು ಅದನ್ನು ಕ್ಲಾರಿಫಿಕೇಷನ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ನಾನು ಇವಾಗ ಗೋಲ್ಡ್ ಶಾಪಲ್ಲಿ ನಾನು ವರ್ಕ್ ಮಾಡೋದ್ರಿಂದ ನನಗೆ ಗೊತ್ತು. ಸೊ ಹಾಗಾಗಿ ನಾನು ಹೊರಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ನಾನು ಝೀರೋನೇ ಆಗಿರ್ತೀನಿ. ಯಾಕೆ ಅಂತ ಅಂದರೆ ಡೀಟೇಲ್ಸ್ಗಳು ಅಷ್ಟಾಗಿ ನಮಗೆ ತಿಳಿಯಲ್ಲ. ಯಾವಾಗಲೂ ಒಂದು ಸರಿ ಹೋಗ್ತೀವಿ, ದೊಡ್ಡವ್ರ ಜೊತೆ ಹೋಗ್ತೀವಿ, ತಗೋತೀವಿ, ಬರ್ತೀವಿ ಅಷ್ಟೇ. ಅಲ್ಲಿ ಇನ್ನೇನು ನಮ್ಮದು ಪಾತ್ರ ಇರಲ್ಲ. ಫೈನಲ್ ಅಮೌಂಟ್ ಏನಾಗುತ್ತೆ ಅನ್ನೋದನ್ನು ಮಾತ್ರ ನಾವು ತಿಳ್ಕೊತೀವಿ. ಅದರದ್ದು ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ತಿಳಿಸ್ತೀನಿ. ಇದೇ ಥರ ನನಗೆ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.